ನಮಸ್ತೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಹೊಸ ಆರ್ಥಿಕ ವರ್ಷ ಬರ್ತಾ ಇದೆ. ಎಲ್ಲರೂ ತಮ್ಮ ತಮ್ಮ ಆಸ್ತಿ ಕಂದಾಯವನ್ನು ಕಟ್ಟಲಿಕ್ಕೆ ಬರ್ತಾರೆ. ನೀವೆಲ್ಲರೂ ನಿಮ್ಮ ಕಚೇರಿಗಳಲ್ಲಿ ಆಸ್ತಿ ಕಂದಾಯದ ಚಲನನ್ನ ತೆಗೆದುಕೊಡ್ತಾ ಇರ್ತೀರಿ. ಅದಕ್ಕೆ ಎಸ್ ಫಾರಂ ಕೂಡ ಅಂತೀರಿ. ಅದೇ ರೀತಿ ಇಲ್ಲಿ ನಮಗೆ ತಿಳಿದು ಬಂದ ಹಾಗೆ ಭಾಳಷ್ಟು ಜನಕ್ಕೆ ತೊಂದರೆಗಳು ಬರ್ತಾ ಇದೆ. ಎಸ್ಪೆಷಲಿ ಚಲನ್ ಜನ್ರೇಟ್ ಮಾಡುವಾಗ ಅದರಲ್ಲಿ ಎಕ್ಸ್ಟ್ರಾ ಸರ್ವಿಸಸ್ ಆ್ಯಡ್ ಮಾಡಬೇಕಾಗಿ ಬರ್ತದೆ. ಘನತ್ಯಾಜ್ಯ ಉಪಕರ ಅನ್ನೋ ಸರ್ವಿಸ್ ಇರೋದಿಲ್ಲ. ಅದನ್ನು ನೀವು ಮ್ಯಾನ್ಯುಯಲ್ ಆಗಿ ಆ್ಯಡ್ ಮಾಡ್ತಾ ಇರ್ತೀರಿ. ಅಷ್ಟೊಂದು ಸಮಯ ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ನಮ್ಮಲ್ಲಿ ಒಂದು ಹೊಸ ಸಾಫ್ಟ್ವೇರನ್ನು ರೆಡಿ ಮಾಡಿದ್ದೀವಿ. ಇದನ್ನು ಬಳಸಿ ನಿಮ್ಮ ಶ್ರಮ ಉಳಿಸ್ಬೋದು ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗೆ ನೀವು ನೋಡ್ತಿರುವ ಹಾಗೆ ಇಲ್ಲಿ ಒಂದು ಡೆಮೋಗಾಗಿ ಒಂದು ಫಾರಮನ್ನು ಫಿಲ್ ಮಾಡಿದ್ದೀನಿ. ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ ಕೊಡ್ತೇನೆ. ಈಗ ಇಲ್ಲಿ ಚಲನ್ ಜನ್ರೇಟ್ ಮಾಡಲಿಕ್ಕೆ ಆಫ್ಲೈನ್ ಚಲನ್ ಜನ್ರೇಟ್ ಆಪ್ಷನ್ ಕೊಡ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಮಾಹಿತಿ ಬಂದಿದೆ. ಆದರೆ ಇಲ್ಲಿ ನಮಗೆ ಬೇಕಿರುವಂಥ ಹಾಗೆ ಘನತ್ಯಾಜ್ಯ ಉಪಕರ ಫೀಲ್ಡ್ ಇಲ್ಲ. ಅದಕ್ಕಾಗಿ ಇಲ್ಲಿ ನಾವು ಒಂದು 2-3 ಆಪ್ಷನ್ಗಳನ್ನ ಕೊಟ್ಟಿದ್ದೀವಿ. ಹೇಗೆಂದರೆ ನೀವು ಆಫ್ಲೈನ್ ಚಲನ್ನ ರೀಜನ್ರೇಟ್ ಮಾಡ್ಬೋದು. ಅದೇ ರೀತಿ BBPS ಚಲನ್ ಕೂಡ ಮಾಡ್ಬೋದು, ಅಥವಾ ಖಜಾನೆ ಅಂದರೆ ಟ್ರೆಜರಿಗೆ ಜನ್ರೇಟ್ ಮಾಡೋ ಚಲನ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ನೀವು ನೋಡ್ತಿರೋ ಹಾಗೆ ಎಲ್ಲ ಫಾರಮ್ನ ಡೇಟಾ ಎಲ್ಲ ಫಿಲ್ ಆಗೋಯ್ತು. ಇಲ್ಲಿ ಫಿಲ್ ಆಗಿ ನಿಮ್ಗೆ ಬೇಕಾಗಿರೋ ಎಕ್ಸ್ಟ್ರಾ ಫೀಲ್ಡ್ನು ಕೂಡ ಆ್ಯಡ್ ಮಾಡಿ ಜಸ್ಟ್ ನಿಮ್ಮ ಘನತ್ಯಾಜ್ಯ ಉಪಕರ ಮಾಹಿತಿಯನ್ನು ನೀವು ಫಿಲ್ ಮಾಡ್ತೀರಿ. ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಚಲನ್ ಜನ್ರೇಟ್ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ನೋಡ್ತಿರ್ಬೋದು ನಮಗೆ ಬೇಕಿರುವಂಥ ಬ್ಯಾಂಕ್ನ ಆಪ್ಷನ್ ಕೂಡ ಆಟೋ ಸೆಲೆಕ್ಟ್ ಆಗಿ ಫಿಲ್ ಆಗಿದೆ. ಈ ಆಪ್ಷನ್ ಕೂಡ ಸೆಟ್ ಮಾಡೋ ರೀತಿ ನಮ್ಮ ಸಾಫ್ಟ್ವೇರ್ ಅವಕಾಶ ಕಲ್ಪಿಸ್ಕೊಡ್ತದೆ. ಈಗ ನಾನು ಸಬ್ಮಿಟ್ ಕೊಡ್ತೇನೆ. ನೋಡಿ, ಚಲನ್ ಜನ್ರೇಟ್ ಆಗೋಯ್ತು. ಈಗ ನಿಮಗೊಂದು ಇನ್ನೂ ಒಂದು ಆಪ್ಷನ್ ತೋರಿಸ್ತೀನಿ. ಇಲ್ಲಿ ಚಲನ್ ಏನೋ ಜನ್ರೇಟ್ ಆಯಿತು ನೋಡಿ, ಸ್ಟೇಟಸಲ್ಲಿ ಚೆಕ್ ಮಾಡಿ ತೋರಿಸ್ತೇನೆ. ಚಲನ್ ಜನ್ರೇಟ್ ಆಯಿತು. ಆದರೆ ಇಲ್ಲಿ ಅನಿವಾರ್ಯ ಕಾರಣಗಳಿಂದ ನೀವು ನಿಮ್ಮ ಕಸ್ಟಮರ್ಗೆ ಪ್ರಿಂಟ್ಔಟ್ ಕೊಡಲಿಕ್ಕೆ ಆಗಲಿಲ್ಲ. ಅವಾಗ ಏನು ಮಾಡ್ತೀರಿ? ಮತ್ತೆ ಅದನ್ನು ಚಲನ್ ಜನ್ರೇಟ್ ಮಾಡಲಿಕ್ಕೆ ಮತ್ತೆ ಹೊಸದಾಗಿ ತುಂಬ ಅವಶ್ಯಕತೆ ಇಲ್ಲ. ಆ ಚಲನ್ ನಂಬರ್ ಹಾಕಿದ್ರೆ ಸಾಕು. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಆಫ್ಲೈನ್ ಚಲನ್ ಮತ್ತೆ ಜನ್ರೇಟ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಅಷ್ಟು ಮಾಹಿತಿ ತುಂಬಿರುವಂಥ ಚಲನ್ ಬಂತು, ಪ್ರಿಂಟ್ ಕೊಡ್ಬೋದು. ಅದೇ ರೀತಿ ಕಸ್ಟಮರ್ ಬರ್ತಾರೆ, ಇದು ಆಫ್ಲೈನ್ ಚಲನ್. ಕಸ್ಟಮರ್ ಬಂದು ಹೇಳ್ತಾರೆ, ಸರ್ ನನಗೆ ಇಲ್ಲಿ ಬ್ಯಾಂಕ್ ಕೌಂಟ್ರಲ್ಲಿ ತುಂಬ ಜನ ನಿಂತಿದ್ದಾರೆ. ನೀವು ಆಫ್ಲೈನ್ ಚಲನ್ ಕೊಟ್ಟಿದ್ದೀರಿ, ಬ್ಯಾಂಕ್ ಕೌಂಟ್ರಲ್ಲಿ ಭಾಳಷ್ಟು ಜನ ನಿಂತಿದ್ದಾರೆ, ನನಗೆ ಕಟ್ಟೋದಕ್ಕಾಗೋದಿಲ್ಲ. ನನ್ನ ಹತ್ರ ಫೋನ್ಪೇ ಅಥವಾ ಗೂಗಲ್ ಪೇ ಇದೆ, ಅದರಿಂದ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಆವಾಗ ನೀವೇನು ಮಾಡ್ಬೋದು? ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದೀವಿ, ರೀಜನ್ರೇಟ್ ಎಡಿಟಬಲ್ ಚಲನ್ ಆನ್ಲೈನ್. ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಫಿಲ್ ಆಗಿ ಹೋಗ್ಬಿಡುತ್ತೆ. ಆನ್ಲೈನ್ ಚಲನ್ BBPS ಚಲನ್ಗೆ ಇಲ್ಲಿ ಬರ್ತೀರಿ, ಸಬ್ಮಿಟ್ ಕೊಡ್ತೀರಿ, ಚಲನ್ ನಂಬರ್ ಜನ್ರೇಟ್ ಆಯ್ತು. ನೋಡಿ, ಅಷ್ಟು ಚಲನ್ ರೀಜನ್ರೇಟ್ ಆಯಿತು. ಇದನ್ನು ಬಳಸಿ ಅವರು ಪೇಮೆಂಟ್ ಮಾಡ್ಕೊತಾರೆ. ಈ ಥರ ಒಂದು ಸಣ್ಣ ಸಾಫ್ಟ್ವೇರನ್ನು ತಯಾರು ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದ.